ನನಗೆ ಸಾಯಂಕಾಲ ಆದರೆ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸು ಶುರು ಆಗುತ್ತೆ, ಚಾಟ್ಸ್ ಬೇಕು ಅಥವಾ ಜಂಕ್ ಬೇಕು ತಿನ್ನೋಕ್ಕೆ ಅಂತ ಶುರು ಆಗುತ್ತೆ. ಆದರೆ ತಿಂದ ತಕ್ಷಣ ಇಡೀ ದಿನ ಡಯಟ್ ಮಾಡಿರ್ತೀವಿ, ತಿಂದ ತಕ್ಷಣ ಗಿಲ್ಟ್ ಆಗುತ್ತೆ, ಅಯ್ಯೋ ಇಡೀ ದಿನ ಡಯಟ್ ಮಾಡಿ ಜಂಕ್ ತಿಂದೆ ಅಂತ ಅನ್ನೋರಿಗೆ ಡಯಟ್ ಫ್ರೆಂಡ್ಲಿ ಚಾಟ್ ರೆಸಿಪೀಸ್ನ ನಾನು ಲಿಸ್ಟಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಈಗಲೇ ಸೇವ್ ಮಾಡಿ, ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ಫಸ್ಟ್ ಬಂದು ನೀವು ಚುರುಮುರಿನ ತಿನ್ಬೋದು. ಏಕೆಂದರೆ ಪುರಿಯಲ್ಲಿ ತುಂಬಾ ಅಂದರೆ ಪಫ್ಡ್ ರೈಸ್, ಕಡಲೆಪುರಿ ಅಂತ ನಾವೇನು ಅಂತೀವಿ ಮಂಡಕ್ಕಿ, ಅದನ್ನು ತಿನ್ನೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಲೋ ಕ್ಯಾಲರಿ ಇರೋದ್ರಿಂದ ಅದಕ್ಕೆ ನ್ಯಾಚುರಲ್ ಆಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಈ ರೀತಿಯಾಗಿ ಹಾಕಿರೋದ್ರಿಂದ ಸಾಯಂಕಾಲ ಚಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕ್ಯಾಲರೀಸ್ ಕೂಡ ಲೋ ಆಗಿರುತ್ತೆ. ಸೊ ಫಸ್ಟ್ ಬಂದು ಚುರುಮುರಿ. ನೆಕ್ಸ್ಟ್ ಬಂದು ಟೊಮ್ಯಾಟೊ ಸ್ಲೈಸಲ್ಲೂ ಸೇಮ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಟೊಮ್ಯಾಟೊ ರಿಚ್ ಇನ್ ಹೈ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ. ಅಗೈನ್ ಲೋ ಕ್ಯಾಲೋರೀಸ್, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಅದ್ರ ಮೇಲೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಉಪ್ಪು ಹುಳಿ ಖಾರ ಬಿದ್ದರೆ ಟೇಸ್ಟ್ ಮಸ್ತಾಗಿರುತ್ತೆ. ನಿಮಗೆ ಕ್ಯಾಲೋರೀಸು ಹೊಟ್ಟೆನೂ ಫುಲ್, ಕ್ಯಾಲೋರೀಸು ಕಡಿಮೆ. ಥರ್ಡ್ ಅಗೈನ್ ಕುಕುಂಬರ್ ಮಸಾಲ ಅಥವಾ ಕುಕುಂಬರ್ ಸ್ಲೈಸ್, ಸೇಮ್ ಟೊಮ್ಯಾಟೊ ಸ್ಲೈಸ್ ಥರನೇ ನೀವು ಕುಕುಂಬರ್ ಸ್ಲೈಸ್ನ ಸಿಕ್ಕಾಪಟ್ಟೆ ಡೀಪ್ ಹೈಡ್ರೇಷನ್ ಮತ್ತು ವೆಯ್ಟ್ ಲಾಸಲ್ಲಿ ಸೌತೆಕಾಯಿ ತುಂಬಾ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನನಗೆ ಸಂಜೆ ಆದರೆ ಬಿಸಿಯಾಗಿ ತಿನ್ನೋಕ್ಕೆ ಬೇಕು ಅಂತಂದರೆ ಬೇಲ್ಪುರಿ. ಅಗೇನ್ ಬರೀ ಪಫ್ಡ್ ರೈಸ್, ಬರೀ ಪುರಿಯಿಂದ ಮೇಲೆ ಬಿಸಿಯಾದ ಒಂದು ಮಸಾಲೆನ ಹಾಕ್ಕೊಡ್ತಾರೆ. ಯು ಕ್ಯಾನ್ ಎಂಜಾಯ್ ಗಿಲ್ಟ್ ಫ್ರೀಯಾಗಿ ನೀವು ಆರಾಮಾಗಿ 1 ಪ್ಲೇಟ್ ಬೇಲ್ಪುರಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ನಮ್ಮೆಲ್ಲರ ಫೇವ್ರೇಟ್ ಮಸಾಲೆ ಪುರಿ. ಏನಪ್ಪ ಮಸಾಲೆ ಪುರಿ ಸಜೆಸ್ಟ್ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀರಾ? ಎಸ್, ಮಸಾಲೆ ಪುರಿ ಹ್ಯಾಸ್ ಜಸ್ಟ್ 100 to 150 ಕ್ಯಾಲೋರೀಸ್ ಪರ್ ಪ್ಲೇಟ್. ಬಟ್ 1 ಪ್ಲೇಟ್ ಮೇಲೆ ಜಾಸ್ತಿ ತಿನ್ನೋ ಹಾಗಿಲ್ಲ. ಜಸ್ಟ್ ಪೂರಿನ ಒಂದು 2-3 ಪೂರಿನ ಕ್ರಶ್ ಮಾಡಿ ಹಾಕಿರ್ತಾರೆ. ಮಸಾಲೆ ಜಾಸ್ತಿ ಇರೋದ್ರಿಂದ, ಬಟಾಣಿ ಮಸಾಲೆ ಜಾಸ್ತಿ ಇರುತ್ತೆ, ಕ್ಯಾರೆಟು, ಈರುಳ್ಳಿ ಮತ್ತು ಅಗೇನ್ ಕೊತ್ತಂಬರಿ ಸೊಪ್ಪು ಈ ಥರ ನ್ಯಾಚುರಲ್ ಆಗಿ ಬಿಸಿಯಾಗಿರೋದ್ರಿಂದ ಲೋ ಕ್ಯಾಲೋರೀಸ್, ಯು ಕ್ಯಾನ್ ಎಂಜಾಯ್ ಯುವರ್ ಸ್ನ್ಯಾಕ್ಸ್. ಸೊ ಇದೆಲ್ಲದುವೆ ಆಯಿಲ್ ಫ್ರೀ, ಶುಗರ್ ಫ್ರೀ. ಆಮೇಲೆ ಸಿಕ್ಕಾಬಟ್ಟೆ ನಿಮಗೆ ಆ್ಯಕ್ನಿ, ಡೀಪಾಗಿ ಆಯಿಲ್ ಐಟಮ್ಸ್ ತಿನ್ನೋದ್ರಿಂದ ಆ್ಯಕ್ನಿ ಎಲ್ಲ ಬರುತ್ತೆ. ಸೊ ಆ್ಯಕ್ನಿ ಚಿಂತೆ ಇಲ್ಲದೆ, ಡಯಟ್ ಚಿಂತೆ ಇಲ್ಲದೆ, ದಪ್ಪ ಆಗ್ತೀನಿ ಅಂತ ಚಿಂತೆ ಇಲ್ಲದೆ ಆರಾಮಾಗಿ ಈ ಸ್ನ್ಯಾಕ್ಸ್ನ ನೀವು ಸಾಯಂಕಾಲ ಎಂಜಾಯ್ ಮಾಡ್ಬೋದು. ಸೊ ಈ ಥರ ಒಳ್ಳೊಳ್ಳೆ ವೀಡಿಯೋಸ್ ಬೇಕು ಅಂದರೆ ಫಾಲೋ ಮಾಡೋದನ್ನ ಮರಿಬೇಡಿ, ನನ್ನ ವೀಡಿಯೋಸ್ನ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ.